ಅತ್ಯಂತ ಸರಳ ವಿಧಾನದಲ್ಲಿ ತುಂಬಾನೇ ರುಚಿಕರವಾಗಿ ಯಾರು ಬೇಕಾದರೂ ಯಾವಾಗ ಬೇಕಾದರೂ ಅದರಲ್ಲೂ ವಿಶೇಷವಾಗಿ ಬಾಣಂತಿಯರಿಗೆ 5-10 ನಿಮಿಷಗಳಲ್ಲಿ ರೆಡಿ ಮಾಡ್ಕೊಳ್ಬಹುದಾದಂತಹ ಆರೋಗ್ಯಕರವಾದ ಜೀರಾ ರೈಸ್ ಹೇಗೆ ಮಾಡೋದು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರಿಗೂ ನಮಸ್ಕಾರ. ಈ ದಿನ ನಾವು ಅತ್ಯಂತ ಸರಳ ವಿಧಾನದಲ್ಲಿ ತುಂಬಾನೇ ರುಚಿಯಾಗಿ ಆರೋಗ್ಯಕರವಾದ ಜೀರಾ ರೈಸ್ ಹೇಗೆ ಮಾಡೋದು ಎಂಬುದನ್ನ ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸಿ ಜಾರಿಗೆ 20ರಿಂದ 25 ಎಸಳು ಬೆಳ್ಳುಳ್ಳಿನ ಹಾಕೊಳ್ತಾ ಇದ್ದೇನೆ. ನಂತರ 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ, 2 ಹಸಿಮೆಣಸಿನಕಾಯಿನ ಈ ರೀತಿ ಕಟ್ ಮಾಡಿ ಹಾಕೊಳ್ತಾ ಇದ್ದೇನೆ. ನೀವು ನಿಮ್ಮ ಖಾರಕ್ಕನುಗುಣವಾಗಿ ಹಾಕೊಳ್ಳಿ, ಆದರೆ ಬಾಣಂತಿಯರಿಗೆ ಮಾಡುವಾಗ ಇಷ್ಟೇ ಸಾಕು. 1 ಬಟ್ಟಲಷ್ಟು ಫ್ರೆಶ್ ಆಗಿರುವಂತಹ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಈ ರೀತಿ ಇದನ್ನ ಪೇಸ್ಟ್ ಮಾಡ್ಕೋಬೇಕು. ಮಿಕ್ಸಿ ಇಲ್ಲ ಅಂದ್ರೆ ಕುಟ್ಟಾಣಿ ಸಹಾಯದಿಂದಲೇ ಕುಟ್ಕೋಬಹುದು. ಈ ಒಂದು ಹದದಲ್ಲಿ ಇದ್ರೆ ಸಾಕು. ಈ ರೀತಿ ನಾವು ಬೇಕಾದ್ರೆ ಕುಟ್ಟಾಣಿ ಸಹಾಯದಿಂದಲೇ ಕುಟ್ಟಿ ಹಾಕೋಬಹುದು. ಮಿಕ್ಸಿ ಕೂಡ ಮಾಡಿ ನುಣ್ಣಗೆ ರುಬ್ಬಿ ಕೂಡ ಹಾಕೋಬಹುದು. ನಾನು 2 ವಿಧಾನದಲ್ಲಿ ಟ್ರೈ ಮಾಡಿದ್ದೇನೆ. ರುಚಿಯಲ್ಲೇನೂ ವ್ಯತ್ಯಾಸ ಆಗೋದಿಲ್ಲ. ಈ ರೀತಿ ತರಿತರಿಯಾಗಿ ರುಬ್ಬಿ ಹಾಕೊಳ್ಳುವ ಸಂದರ್ಭದಲ್ಲಿ ಒಗ್ಗರಣೆಗೆ ಜೀರಿಗೆನ ಸ್ವಲ್ಪ ಕಡಿಮೆ ಹಾಕೊಂಡ್ರೆ ಆಯ್ತು. ಒಂದು ಬಿಸಿಯಾದ ಕಡಾಯಿಗೆ ಸ್ವಲ್ಪ ಕುಕ್ಕಿಂಗ್ ಆಯಿಲ್ ಹಾಕಿ ಅದು ಚೆನ್ನಾಗಿ ಬಿಸಿಯಾದ ನಂತರ 1 ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ ಹಾಕಿ ಸಾಸಿವೆ ಸಿಡಿಯಲು ಪ್ರಾರಂಭಿಸಿದ ನಂತರ 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ. ನಾನಿಲ್ಲಿ ಸ್ವಲ್ಪನೇ ಮಾಡ್ತಿರೋದ್ರಿಂದ ಎಲ್ಲ ಪದಾರ್ಥನೂ ಸ್ವಲ್ಪನೇ ಬಳಸ್ಕೊಳ್ತಾ ಇರೋದು. ನೀವು ನಿಮ್ಮ ಅಳತೆಗನುಗುಣವಾಗಿ ಒಗ್ಗರಣೆನ ಮಾಡ್ಕೊಳ್ಳಿ. ಸಣ್ಣದಾಗಿ ಹಚ್ಚಿರುವ 2 ಹಸಿ ಮೆಣಸಿನಕಾಯಿ ಜೀರಾ ರೈಸ್ಗೆ ಈ ರೀತಿನೇ ಕಟ್ ಮಾಡಿ ಹಾಕೋಬೇಕು. ಫ್ರೆಶ್ ಆಗಿರುವಂತಹ 1 ಬಟ್ಟಲು ಕರಿಬೇವಿನ ಸೊಪ್ಪನ್ನ ಹಾಕಿ ಎಲ್ಲವನ್ನೂ ಒಂದ್ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಾವು ರುಬ್ಬಿಟ್ಟಂತಹ ಮಸಾಲೆನ ಸೇರಿಸಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಜೀರಿಗೆಯಲ್ಲಿ ಅಧಿಕವಾದ ಕಬ್ಬಿಣಾಂಶ, ಪ್ರೋಟೀನ್ಗಳು, ಕಾರ್ಬೋಹೈಡ್ರೇಟ್ಗಳು, ಖನಿಜಗಳು, ಕೊಬ್ಬಿನ ಆಮ್ಲಗಳು ಹೆಚ್ಚೆತ್ತವಾಗಿ ಇರೋದ್ರಿಂದ ವಿಶೇಷವಾಗಿ ಬಾಣಂತಿಯರಿಗೆ ಈ ಒಂದು ವಿಧಾನದಲ್ಲಿ ಜೀರಾ ರೈಸ್ ಮಾಡಿ ಕೊಡೋದ್ರಿಂದ ತುಂಬಾನೇ ಒಳ್ಳೆಯದು. ಮಸಾಲೆ ಇಷ್ಟು ಫ್ರೈ ಆದ್ರೆ ಸಾಕು. ನೀವೀಗ ನೋಡ್ತಿರ್ಬೋದು ಎಣ್ಣೆ ಅಂಶ ಎಲ್ಲ ಚೆನ್ನಾಗಿ ಬಿಟ್ಟಿದೆ. ಇದಕ್ಕಿವಾಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ 1 ಬಟ್ಟಲಷ್ಟು ರೈಸ್ ಸೇರಿಸಿ ಎಲ್ಲವನ್ನು ಹದವಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ರುಚಿಯಾದ ಆರೋಗ್ಯಕರ ಜೀರಾ ರೈಸ್ ರೆಡಿ. ಒಂದು ಬೇಜಾರಿನ ವಿಷಯ ಏನಂದ್ರೆ ಇದು ತುಂಬಾನೇ ನೋಡೋದಿಕ್ಕೆ ಕಲರ್ಫುಲ್ ಆಗಿ ಕಾಣ್ತಾ ಇದೆ, ಆದ್ರೆ ಇವಾಗ ತುಂಬಾ ಬಿಸಿಲಿರೋದ್ರಿಂದ ವಿಡಿಯೋದಲ್ಲಿ ಈ ರೀತಿ ಕಾಣ್ತಾ ಇದೆ. ಆದರೆ ಟೇಸ್ಟ್ ಮಾತ್ರ ತುಂಬಾನೇ ಚೆನ್ನಾಗಿತ್ತು. ನೀವು ಕೂಡ ಮಿಸ್ ಮಾಡ್ದೇನೆ ಈ ರೆಸಿಪಿನ ಟ್ರೈ ಮಾಡಿ ಅಂತ ಹೇಳ್ತಾ, ಈ ರೆಸಿಪಿ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋಗೊಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಅಲ್ಲಿ ಆಲ್ ಅನ್ನೋ ನೋಟಿಫಿಕೇಶನ್ನ ಓಕೆ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದಗಳು.